ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ನಾವೆಲ್ಲ ಏನು ಭೂಮಿ ಹುಣ್ಣಿಮೆ ಅಂತ ಹೇಳ್ಕೊಂಡು ಆಚರಣೆ ಮಾಡ್ತೀವಿ. ಇದರ ಹಿಂದೆ ಇರಬಹುದಾದಂಥ ಒಂದು ಧಾರ್ಮಿಕ ಮೌಲ್ಯಗಳು ಏನು ಅನ್ನೋದನ್ನು ಯೋಚಿಸ್ತಾ ಇದ್ದಾಗ ನಮ್ಮಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ನಾವು ವೈದಿಕತೆಯನ್ನು ಆರಾಧಿಸ್ತಾ ಇದ್ದೀವಿ, ವಿಜೃಂಭಿಸ್ತಾ ಇದ್ದೀವಿ. ವೈದಿಕರು ವಿಶೇಷವಾಗಿ ವೈದಿಕತೆಯಲ್ಲಿ ಅಗ್ನಿ ಆರಾಧನೆ ಇದೆ ಅನ್ನೋದನ್ನು ನಾನು ಕೇಳಿದೆ. ಬಟ್ ನಮ್ಮ ವಿಶೇಷವಾಗಿ ಇಲ್ಲಿಯ ಮೂಲ ನಿವಾಸಿಗಳು, ಕೆಳವರ್ಗದವರು ಅಂದರೆ ಈ OBCs ಮತ್ತು ಇತರ ಸಮುದಾಯಗಳು, ಪರಿಶಿಷ್ಟರು, ಬುಡಕಟ್ಟುಗಳೆಲ್ಲ ಪ್ರಕೃತಿ ಆರಾಧನೆಯನ್ನು ಮಾಡ್ತಾರೆ. ನಾವು ನೀರನ್ನು ಇಂದ್ರನ ರೂಪದಲ್ಲಿ, ಗಂಗಮ್ಮನ ರೂಪದಲ್ಲಿ, ಗೌರಮ್ಮನ ರೂಪದಲ್ಲಿ ತಂದು ಪೂಜಿಸ್ತೇವೆ. ಹಾಗೆಯೇ ಮಣ್ಣನ್ನು ಪೂಜಿಸ್ತೀವಿ ನಾವು, ಮತ್ತು ಬೆಳೆಯನ್ನು ಪೂಜಿಸ್ತೀವಿ. ಹೀಗೆ ನಮ್ಮ ಆರಾಧನೆ ಪ್ರಕೃತಿ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು. ನಾವೆಲ್ಲರೂ ಪ್ರಕೃತಿಯ ಮಕ್ಕಳ ಮೂಲಭೂತವಾಗಿ ನಾವೆಲ್ಲರೂ ಆದಿವಾಸಿಗಳಾಗಿ ಕಾಡಿನಿಂದ ನಾಗರಿಕತೆಯೆಡೆಗೆ ಬಂದಂಥವ್ರು. ಸೊ ಈ ನಾಗರಿಕತೆಯೊಡೆಗೆ ಬರ್ತಾ ಇರುವಂಥ ಪ್ರಕ್ರಿಯೆಯಲ್ಲಿ ಲಾಭ ಬಡುಕರು ತಮ್ಮ ಧರ್ಮವೇ ಶ್ರೇಷ್ಠ, ತಮ್ಮ ಆಚರಣೆಗಳೇ ಶ್ರೇಷ್ಠ, ತಾವು ಹೇಳಿರೋದೇ ಸರಿ ಅಂತ ಹೇಳಿಕೊಂಡು ಅದರ ಮೂಲಕವಾಗಿ ಆರ್ಥಿಕವಾದ ಲಾಭವನ್ನು ಮಾಡಿಕೊಳ್ಳುವಂಥದ್ದು, ಆನಂತರ ತಮ್ಮ ವ್ಯವಹಾರ ಅನುಕೂಲಗಳನ್ನು ಸರಾಗವಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಲ್ಲದೇ ಇದ್ದಂಥವ್ರು ಕೂಡ ನಾವು ಈ ಭೂಮಿ ಹುಣ್ಣಿಮೆಯಲ್ಲಿ ಭೂಮಿಯನ್ನು ಪೂಜಿಸ್ತೇವೆ. ಅಂತಂದರೆ ಭೂಮಿ, ನಿಸರ್ಗ ಇದು ನಮಗಾಗಿ ಇರುವಂಥ ಒಂದು ಸಂಪತ್ತು. ನಾವು ಅರಣ್ಯವನ್ನು, ಭೂಮಿಯನ್ನು, ಕೃಷಿಯನ್ನು, ಮಣ್ಣನ್ನು ಸಂರಕ್ಷಣೆ ಮಾಡ್ತಾ ಅದ್ರ ಜೊತೆಗೆ ನಮ್ಮ ಒಂದು ಒಡನಾಟವನ್ನು, ನಮ್ಮ ಜನಜೀವನವನ್ನು ಸೇರಿಸ್ಕೊಂಡು ಹೋಗ್ತಾ ಪ್ರಕೃತಿಗೆ ಪೂರಕವಾಗಿ ಬದುಕ್ತಾ ಇರೋದು ಒಂದು ಶ್ರೇಷ್ಠ ಬದುಕು, ಶ್ರೇಷ್ಠ ಮೌಲ್ಯ ಅನ್ನೋದು ನಮ್ಮ ಕಲ್ಪನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಲೆನಾಡು ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ, ಕೆಲವು ಕಡೆ ಸರಳವಾಗಿ, ಬಹಳ ಪ್ರೀತಿಯಿಂದ, ಹೃದಯಪೂರ್ವಕವಾಗಿ ಭೂಮಿ ಹುಣ್ಣಿಮೆಯನ್ನು ಆಚರಣೆ ಮಾಡಿದ್ದಾರೆ. ಈ ಆಚರಣೆಗಳ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮ ಏನು ಹೇಳುತ್ತಂದರೆ ಪ್ರಕೃತಿಯ ಆರಾಧನೆಯನ್ನು ಹೇಳುತ್ತೆ. ಆದರೆ ಪ್ರಕೃತಿಗಿಂತ ಶ್ರೇಷ್ಠವಾಗಿರೋದು ಮತ್ತು ಯಾವುದೂ ಇಲ್ಲ. ಅಲ್ಲಿ ಯಾವುದೋ ಚಿತ್ರವನ್ನು ಮತ್ತು ಯಾವುದೋ ಇಮೇಜನ್ನು, ಪ್ರತಿಮೆಯನ್ನು ಏನು ಪೂಜಿಸುವಂಥದ್ದು, ಆರಾಧಿಸುವುದು ಇಲ್ಲ. ಅಲ್ಲಿ ಪ್ರಕೃತಿಯ ಆರಾಧನೆ. ನಾವೇನು ಸರಳವಾಗಿ ನೈಸರ್ಗಿಕವಾಗಿರುವಂಥ ಭೂಮಿ, ಮಣ್ಣು, ಬೆಳೆಗಳನ್ನು ಪೂಜೆ ಮಾಡ್ತೀವಿ, ಇದು ಬೌದ್ಧ ಧರ್ಮದಲ್ಲಿದೆ. ಹಾಗಾಗಿ ಬಹುಶಃ ಭಾರತೀಯ ಬಹುಸಂಖ್ಯಾತರು ಎಲ್ಲರೂ ಮೂಲವಾಗಿ ಬೌದ್ಧ ಧರ್ಮದ ಅನುಯಾಯಿಗಳು. ಯಾಕಂದರೆ ಬೌದ್ಧ ಧರ್ಮ ಭಾರತದಲ್ಲಿ ಹುಟ್ಟಿರುವಂಥದ್ದು, ಅದು ಬಹುಜನರ ಧರ್ಮ. ಆ ಧರ್ಮದ ಮೇಲೆ ವೈದಿಕತೆ ಪಾರಮ್ಯವನ್ನು ಸಾಧಿಸಿ ಹಿಂದೂ ಅನ್ನುವಂಥ ಹೆಸರನ್ನು, ಆರೋಪವನ್ನು ಮಾಡಲಾಗ್ತಿದೆ. ಬಿಟ್ಟರೆ ನಮ್ಮ ಬಹುತೇಕ ಆಚರಣೆಗಳೆಲ್ಲವೂ ಪ್ರಕೃತಿಗೆ ಪೂರಕವಾಗಿದ್ದಾವೆ, ಬೌದ್ಧ ತತ್ವಕ್ಕೆ ಪೂರಕವಾಗಿದ್ದಾವೆ, ಬೌದ್ಧ ಧರ್ಮದ ಪರವಾಗಿದ್ದಾವೆ. ಹಾಗಾಗಿ ನಾವೆಲ್ಲರೂ ಪ್ರಕೃತಿಗೆ, ನಿಸರ್ಗಕ್ಕೆ, ಜನಜೀವನಕ್ಕೆ ಪೂರಕವಾಗಿರುವಂತಹ, ಬಹಳ ಸರಳವಾಗಿ ಆಚರಿಸಲಿಕ್ಕೆ ಅಗತ್ಯವಿರುವಂತಹ ಬೌದ್ಧ ಚಿಂತನೆಗಳ ಆಧಾರದ ಬೌದ್ಧ ಧರ್ಮದ ಹಿನ್ನೆಲೆಯಲ್ಲೇ ನಾವು ಇದ್ದೇವೆ. ಆ ಕಾರಣಕ್ಕೆ ಈ ಎಲ್ಲ ಆಚರಣೆಗಳು ಬಹಳ ಸರಳವಾಗಿ ಅಥವಾ ಅರ್ಥಪೂರ್ಣವಾಗಿ ಅಥವಾ ಅವರವರ ಮಿತಿಯಲ್ಲಿ, ಅವರವರ ಭಾವನೆಗಳಿಗೆ ತಕ್ಕಂತೆ ನಡೀತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ನಿಮಗೆಲ್ಲರಿಗೂ, ಈ ಪ್ರಕೃತಿಯ ಆರಾಧಕರಾಗಿರುವಂಥ ಎಲ್ಲ ಕೃಷಿಕರಿಗೆ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಇರುವಂಥವರಿಗೆ ಎಲ್ಲರಿಗೂ ನಾನು ನಿಮಗೆ ಈ ಭೂಮಿ ಹುಣ್ಣಿಮೆಯ ಶುಭವನ್ನು ಕೋರ್ತಾ, ನಾವು ದೇವರು, ಧರ್ಮ, ಆಚರಣೆ ಇವುಗಳ ಹೆಸರಿನಲ್ಲಿ ರಾಜಕೀಯವನ್ನು, ಯಾರದ್ದೋ ಲಾಭಕ್ಕೆ ಬಲಿಪಶುಗಳಾಗುವ ಬದಲು ನಾವು ಏನು ಭಾಳ ಹಿಂದಿನಿಂದ ಪಾರಂಪರಿಕವಾಗಿ, ನಾವು ಸಾಂಪ್ರದಾಯಿಕವಾಗಿ ಕೂಡ ಅಂತ ಅಂದ್ಕೊಳ್ಳೋಣ, ನಾವು ಯಾವ ಪ್ರಕೃತಿಯನ್ನು ಪೂಜಿಸ್ತಾ ಇದ್ದೀವಿ ಅದೇ ಪ್ರಕೃತಿ, ಅದೇ ಪರಿಸರ ನಮ್ಮ ನಿಜವಾದ ದೇವರು ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆ ಇಂತಹ ವಿಚಾರಗಳ ಬಗ್ಗೆ ಒಲವಿದ್ದರೆ ನೀವು ನಮ್ಮ ಸಮೂಹದ ಸಮಾಜಮುಖಿ ಕನ್ನಡದಲ್ಲಿ ಒಂದು ಪೇಜ್ ಇದೆ, ಆಮೇಲೆ ಸಮಾಜಮುಖಿ .net ಫೇಸ್ಬುಕ್ ಪೇಜ್ಗಳಿದ್ದಾವೆ.
ಹಾಗೆಯೇ ಸಮಾಜಮುಖಿ.net ನ್ಯೂಸ್ ಪೋರ್ಟಲ್ ಇದೆ ಮತ್ತು ಸಮಾಜಮುಖಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ. ಇವೆಲ್ಲವುಗಳ ಮೂಲಕ ನಾವು ಒಂದು ಸಮಾಜವನ್ನು ಹೊಸ ಉತ್ತಮ ಸಮಾಜವನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ 25 ವರ್ಷಗಳಿಂದ ನಾವು ನಿರಂತರವಾಗಿ ಶ್ರಮಿಸ್ತಾ ಇದ್ದೀವಿ. ನಿಮ್ಮೆಲ್ಲವರ ಸಹಕಾರ, ಪ್ರೀತಿ, ಅಭಿಮಾನ ಇರಲಿ ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಮತ್ತೊಮ್ಮೆ.